ಥ್ಯಾಂಕ್ ಯು ನಿಧಿ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕೂತ್ಕೊಳ್ಳಿ. ಕಡೆಗೂ ಹೇಮಿಜಿ, ಹೇಮಿಜಿ ನಿಮಗೋಸ್ಕರ ರೀಪ್ಲೇ ಬೇಕಾ? ನಾನೇನ್ ಹೇಳ್ತೀನಿ, ನೀವು ಅಲ್ಲಿಂದ ಹತ್ತಿರದಿಂದ ನೋಡಿ ಬನ್ನಿ. ಯಾಕ್ರೋ ರೀಪ್ಲೇ ಮಾಡ್ರೋ? ಸ್ಲೋ ಆಗಿ ತೋರ್ಸ್ರಪ್ಪ. ಆಕ್ಚುಲಿ ಎದ್ದು ನಿಂತು ಚಪ್ಪಾಳೆ ಹೊಡೆಯಿರಿ. ಇವತ್ತು ಎಮಿಜಿ ತಂಡದ ಪರವಾಗಿ ಇಂದುವರೆ ಈ ಬ್ಯಾಡ್ಜ್ ಅನ್ನ ಈಕೆಗೆ ಹಾಕ್ಬೇಕಾಗಿ ಕೋರಿಕೆ. ಶಿವಮೊಗ್ಗದ ಜೀವಿಕಾ ಅವರ ಆಯ್ಕೆ ಆಗ್ತಿದ್ದಾರೆ ಹೇಮಿಜಿ ಅವರ ತಂಡಕ್ಕೆ. ಸಹಜವಾಗಿ ನಾವು ಮೆಂಟರ್ ಹತ್ರ ಕೇಳ್ತೀವಿ ಕರೆಕ್ಟಾಗಿ ಯಾರ ಕಾಲಿಗೆ ಬೀಳ್ಬೇಕು, ನೀನು ಕರೆಕ್ಟಾಗಿ ಅವ್ರ ಕಾಲಿಗೆ ಬಿದ್ದಿದ್ಯಾ. ಹಿಸ್ಟ್ರಿಲಿ ಇದೆ ಫಸ್ಟ್ ಟೈಮ್ ಅನ್ಕೊಂತೀನಿ ಒಬ್ಬ ಮೆಂಟರ್ಗೆ ಆಯ್ಕೆ ಮಾಡೋದಕ್ಕೆ ಇನ್ನೊಬ್ರು ಮೆಂಟರು ಬಜರ್ ಹೊತ್ತು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾನು ಫಸ್ಟ್ ಇಂದುವರ ಹತ್ರನೇ ಕೇಳ್ತೀನಿ, ನಿಮಗೆ ನಿಮ್ಮ ಒಳಗಡೆ ಏನ್ ಆಗ್ತಾ ಇತ್ತು ತಳಮಳ? ನನಗೆ ಸುಮಾರು ಹೊತ್ತಿಂದ ಹೇಮಂತ್ ಸರ್ ನೋಡಿದ್ರೆ ತುಂಬಾ ನೋವಾಗ್ತಾ ಇತ್ತು, ನೊಂದ್ಕೋತಾ ಇದ್ದೆ. ಇವ್ರಿಗೆ ಕೈ ಇಟ್ಟು ಬಜರ್ ಒತ್ತಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಒಂದ್ಸಲ 4 ಬೆರಳಿಡ್ತಾರೆ, ಇನ್ನೊಂದ್ಸಲ ಅಲ್ಲೆಲ್ಲೋ ಅಂಗೈ ಎಂಡಕ್ಕೆ ಇಟ್ಬಿಡ್ತಾರೆ, ಆಮೇಲೆ ಒಂದೊಂದ್ಸಲ ಮರ್ತೇ ಬಿಡ್ತಾರೆ. ಅದನ್ನ ಹೇಳ ಅದೇನಾಗಿದೆ ಗೊತ್ತಾ? ಏನಾಗಿಲ್ಲ, ಅದಕ್ಕೆ ಎಷ್ಟು ಪ್ರೆಷರ್ ಹಾಕ್ಬೇಕು ಅನ್ನೋದು ಇದ್ರಲ್ಲಿ ನೋಡಿದ್ದಾಯ್ತು, ಯಾವ್ದ್ರಲ್ಲೂ ಆಗ್ತಾ ಇಲ್ಲ. ಹೇಮಂತ್ಗೆ ಬಜರ್ಗೆ ಅಂತ ಒಂದು ಮೆಂಟರ್ ಬೇಕು. ಹೇಮಂತ್ಗೆ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಫೆದರ್ ಟಚ್ ಇರ್ಬೇಕು. ಸುಮ್ನೆ ನೋಡಿದ್ರ ಉಫ್ ಅಂದ್ರೆ ಹಾಗಾಗಿ ಅವ್ರ ಕಷ್ಟನ ನೋಡಕ್ಕಾಗ್ದೆ ನಾನೇ ಬಜರ್ ಒತ್ಬಿಟ್ಟೆ. ಇಲ್ಲ, ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ಸು. ಎಲ್ಲ ಅನುರಾಧ ಅವ್ರು ಗೆದ್ಬಿಡ್ತಾರೆ ಅನ್ಕೊಂಡೆ ನಾನು. ನಂಗೆ ಇನ್ನೂ ಡೌಟೇ ಇತ್ತು ಅಲ್ಲಿ ನೋಡೋವರೆಗೂ. ರಪ್ ಅಂತ ಹೊಡೆದ್ರು ನೋಡಿ, ಪಟ್ ಅಂದ್ಬಿಡ್ತು. ಕೊನೆಗೆ ದೇರ್ ಇಸ್ ಎ ಲೈಟ್ ಅಟ್ ದಿ ಎಂಡ್ ಆಫ್ ದಿ ಟನಲ್ ಅಂತಾರಲ್ಲ, ಟನಲ್ ಆ ಕಡೆಗೆ ಆ ತರ ಬಂದು ಹೊಡೆದ್ರೆ ದಾರಿದೀಪ ಆದ್ರೆ. ಸೀರಿಯಸ್ ನೋಟ್, ಬಹಳ ಖುಷಿ ಆಗ್ತಿದೆ. ತುಂಬಾ ಒಳ್ಳೆ ಮೆಂಟರ್ ಸಿಕ್ಕಿದ್ದಾರೆ, ಚೆನ್ನಾಗಿ ಅಭ್ಯಾಸ ಮಾಡಪ್ಪ. ಅಬ್ಬಾ, ವಿನ್ನಿಂಗ್ ಸ್ಪೀಚ್ ಆಗೋಯ್ತು. ನಾನು ಬರ್ಲಮ್ಮ, ನೆಕ್ಸ್ಟ್ ಮೆಂಟರಿಂಗ್ ಯಾವಾಗಿರುತ್ತೋ ಬಂದು ಪಾಠ ಹೇಳ್ಸ್ಕೊತಾಯಿ. ಅವನು ಸೀರಿಯಸ್ ಜೊತೆಗೆ ತುಂಬಾ ಚೆನ್ನಾಗಿ ಆಡಿದೆ. ನೀನ್ ಹಾಡಿದ ಜೊತೆಗೆ ಹಾವ ಭಾವ ಇತ್ತಲ್ಲಮ್ಮ, ಫಸ್ಟ್ ಕ್ಲಾಸ್ ಆಗಿತ್ತು. ಗಾಡ್ ಬ್ಲೆಸ್ ಯು. ನಿಂಗೆ ಸ್ಟೇಜ್ ಫಿಯರ್ ಇಲ್ಲ, ಹಾಯಾಗಿ ಹಾಡ್ತೀಯ. ಸ್ವಲ್ಪ ತಾಳದ ಮೇಲೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ, ಗಮನ ಇಡಬೇಕಾಗುತ್ತೆ. ಬಟ್ ಸ್ಟಿಲ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಮಿಕ್ಕಿದವ್ರು ಹೇಳ್ತಾರಲ್ಲಿ. ಅಂಡ್ ನಿಂದು ಮೇಡಮ್, ಮತ್ತೊಮ್ಮೆ ಧನ್ಯವಾದಗಳು. ಮೋಸ್ಟ್ ವೆಲ್ಕಮ್ ಸರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ವೆರಿ ಥ್ಯಾಂಕ್ ಯು ಇಂದು ನಾಗರಾಜ್ ಅವರೇ, ಥ್ಯಾಂಕ್ ಯು. ಜೀವಿಕಾ ಅವರು ಆಯ್ಕೆ ಆಗಿದ್ದಾರೆ ಹೇಮಿಜಿ ಅವರ ತಂಡಕ್ಕೆ. ಕಂಗ್ರ್ಯಾಚುಲೇಷನ್ಸ್ ಜೀವಿಕಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.